ಟೋಟಲ್ ಆಗಿ 3003 ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದರಲ್ಲಿ ಅಗ್ನಿಶಾಮಕ ಹುದ್ದೆಗಳು, ಅಗ್ನಿಶಾಮಕ ಡ್ರೈವರ್ ಹುದ್ದೆಗಳು ಮತ್ತು ನಾರ್ಮಲ್ ಡ್ರೈವರ್ ಹುದ್ದೆಗಳು, ಸ್ಟೋನೋಗ್ರಾಫರು, ಅಸಿಸ್ಟೆಂಟ್ ಹುದ್ದೆಗಳು, ಮ್ಯಾನೇಜರ್ ಹುದ್ದೆಗಳು, ಅದೇ ರೀತಿಯಾಗಿ ಲೋವರ್ ಡಿವಿಷನ್ ಕ್ಲರ್ಕ್ ಹುದ್ದೆಗಳು, ಅದ ನಂತರ MTS ಹುದ್ದೆಗಳು. ಇಷ್ಟೇ ಅಲ್ಲ, ಇನ್ನು ಹಲವಾರು ಪೋಸ್ಟ್ ಇದಾವೆ ಮತ್ತು ಅಬಕಾರಿ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಆ ಎಲ್ಲಾ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇವೆ. ಏನಾದ್ರು 10ನೇ ಪಾಸ್ ಆಗಿತ್ತಂದ್ರೆ ಅಥವಾ ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಥವಾ ಯಾವುದೇ ಡಿಗ್ರಿ ಪಾಸ್ ಆಗಿತ್ತಂದ್ರೆ ಈ ಒಂದು ಪೋಸ್ಟ್ ಗಳಿಗೆ ಅರ್ಜಿ ಸಲ್ಲಿಸಿ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸಿ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 13/4/2026 4/5/2026 ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಟೋಟಲ್ ಆಗಿ 3003 ಪೋಸ್ಟ್ ಇರತ್ತೆ. ಇವರ ಅಭ್ಯರ್ಥಿಗೆ ಅವಕಾಶ, OBC ಅಭ್ಯರ್ಥಿ, SC ST, EWS, ST, ಅದ ನಂತರ ಅಂಗವಿಕಲದವರು, ಮಾಜಿ ಸೈನಿಕರು, ಇವರು ಕೂಡ ಪೋಸ್ಟ್ ಇರತ್ತೆ. ನೋಡಿ, ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದಾವೆ, ಏನೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು, ಯಾವ ಸಂಸ್ಥೆಯಲ್ಲಿ ಖಾಲಿ ಇದಾವೆ, ನೇಮಕಾತಿ ಪ್ರೊಸೆಸಿಂಗ್ ಹೇಗಿರತ್ತೆ, ಡ್ರೈವರ್ ಹುದ್ದೆಗೆ ಯಾವ ರೀತಿಯಾಗಿ ಆಯ್ಕೆ, ಈ ಒಂದು ಸ್ಟೋನೋಗ್ರಾಫರ್ ಹುದ್ದೆಗೆ ಯಾವ ರೀತಿಯಾಗಿ ಆಯ್ಕೆ, ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. 2026 ಹೊಸದಾಗಿ ಅಧಿಸೂಚನೆ. ಇಂಥ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಕರ್ನಾಟಕದಲ್ಲಿ ಅಂತೂ ಕರಿತಾನೆ ಇಲ್ಲ, ಈಗ ಕರಿತಿದ್ದಾರೆ ಸೆಂಟ್ರಲ್ದಲ್ಲಿ, ಮಿಸ್ ಮಾಡ್ಕೋಬೇಡಿ ಅಷ್ಟೇ ಹೇಳೋದು. ನೀವು ಬರೇ ಸರ್ಕಾರ, ಈ ಒಂದು ರಾಜ್ಯ ಸರ್ಕಾರಗೋಸ್ಕರ ವೇಟ್ ಮಾಡಿದ್ರೆ ಮುಗಿಯುತ್ತು, ನಿಮ್ ಜೀವನಾನೇ ಹಾಳು ಮಾಡ್ಕೋತೀರ. ಸೆಂಟ್ರಲ್ ಕಡೆ ಗಮನ ಕೊಡಿ. 13ನೇ ತಾರೀಖದಿಂದ ಸ್ಟಾರ್ಟ್ ಆಗಿದೆ, 13ರಿಂದ 4/5/2026. ಅದೇ ರೀತಿಯಾಗಿ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕಟ್ಟೋದಕ್ಕೆ 5/5/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಮುಗಿಯೋದಿಲ್ಲ. ನೀವೇನಾದ್ರೂ ತಪ್ಪಾಗಿ ಅಪ್ಲಿಕೇಶನ್ ಹಾಕಿರ್ತೀರ, ಅದರಲ್ಲಿ ಕೂಡ ಮಹಿಳೆಯರಂತೂ ಮುಗಿದ ಹೋಯ್ತು. ಒಂದು ಕರೆಕ್ಟ್ ಹಾಕೋದು, ಇನ್ನೊಂದು ತಪ್ಪು ಹಾಕೋದು, ಇನ್ನೊಂದು ಕರೆಕ್ಟ್ ಹಾಕೋದು, ಇನ್ನೊಂದು ತಪ್ಪು ಹಾಕೋದು, ಈ ಕೆಲಸ ಮಾಡಿರ್ತೀರ. ಅಂತ ಒಂದು ಮಹಿಳಾ ಅಭ್ಯರ್ಥಿಗೆ ಅನುಕೂಲ ಆಗಲಿ, ಪುರುಷ ಅಭ್ಯರ್ಥಿಗೆ ಅನುಕೂಲ ಆಗಲಿ, ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರೆ ರದ್ದಾಗತ್ತೆ ಅಂತ ಹೇಳಿ ಅವರಾಗಿ ಒಂದು ವಿಂಡೋ ಆಪ್ಷನ್ ಕೊಟ್ಟಿದ್ದಾರೆ. 11/5/2026 13/5/2026 ತನಕ ಅವಕಾಶ ಇರತ್ತೆ. 2 ದಿನ ಟೈಮ್ ಇರತ್ತೆ. ಅಷ್ಟೊಳಗೆ ಏನೇನು ತಪ್ಪಾಗಿ ಅಪ್ಲಿಕೇಶನ್ ಹಾಕಿರ್ತಾರ ಇದನ್ನ ಸರಿಪಡಿಸ್ಕೊಂಡು ಮತ್ತೊಂದು ಸಲಗೆ ಅಪ್ಲಿಕೇಶನ್ ಹಾಕಿ. ಏನು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರತ್ತೆ, ಅದು ಜೂನ್ ತಿಂಗಳಲ್ಲಿ ನಡೆಸ್ತಾರೆ. ಈಗ ನಮಗೆ ಇದಕ್ಕೆ ತಕ್ಕಂತೆ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಯಾರ್ಯಾರು ಇನ್ನೂ ತನ ಹೊಸ ನೋಡಾತಿರಲ್ಲ, ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯೂಟ್ಯೂಬ್ದಲ್ಲಿ, ಫೇಸ್ಬುಕ್ದಲ್ಲಿ ಯಾರ್ಯಾರು ಇದಾರಲ್ಲ ಶೇರ್ ಮಾಡಿ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ನಿಮಗೆ ಪೋಸ್ಟ್ ಬಗ್ಗೆ ಸ್ಟಾರ್ಟಿಂಗ್ ನಲ್ಲೇನೆ ಈ ಒಂದು ಪೋಸ್ಟ್ ಬಗ್ಗೆ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಲ್ಲಿ ಸರ್ಚ್ ಮಾಡಿದ್ರೆ ಸಿಗೋದಿಲ್ಲ. ನೇಮಕಾತಿನೇ ಪೋಸ್ಟ್ ಹೇಳ್ತಾ ಇರೋದು ಬೇರೆ, ನೀವು ಕೇಳ್ತಾ ಇರೋದು ಬೇರೆ ಅನ್ಸುತ್ತೆ. ಬಟ್ ನೋಟಿಸ್ ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಪೂರ್ತಿ ಲಾಸ್ಟ್ ಇಟ್ಟಿದ್ದಾರೆ. 129 ಪೇಜ್ ಇದಾವೆ. 29ನೇ ಪೇಜು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿಂದ ಎಲ್ಲಿ ತನಕ ಯಾವ ರೀತಿಯಾಗಿ ಸರ್ಕಾರ ಆಗ್ತಾ ಇದೆ ಅಂದ್ರೆ ಗೊತ್ತಾಗಬಾರ್ದಲ್ಲ ಆ ಒಂದು ಎಷ್ಟಿದಾವ ಅಂತೇಳಿ. ಅಂದ್ರೆ ಫೇಕ್ ಅನ್ಬೇಕು ಎಲ್ಲರ ನೋಟಿಸು. ನಾನೆಲ್ಲ ಪೋಸ್ಟ್ ತೆಳಗಡೆ ಹೋದ ತಕ್ಷಣ ಆಮೇಲೆ ಗೊತ್ತೈತ್ ನನಗೆ ಪೋಸ್ಟ್ ಹಿಂಗಿದಾವ ಅಂತ ಹೇಳಿ. ನೀವು ಕಣ್ಣಾರೆ ನೋಡ್ಕೊಳ್ಳಿ. 3300. ನಾನು ಸ್ಟಾರ್ಟಿಂಗ್ ನಲ್ಲಿ ಬಂದಿಲ್ಲ, ಪೂರ್ತಿ ಲಾಸ್ಟ್ ಪೇಜ್ ಅಲ್ಲಿ ಈ ಒಂದು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಇರುತ್ತೆ. SC ದವರಿಗೆ 346 ಪೋಸ್ಟು, ST ದವರಿಗೆ 185 ಪೋಸ್ಟು. ಅದ ನಂತರ OBC ದವರಿಗೆ 667 ಪೋಸ್ಟು. ಯುವರ ಅಭ್ಯರ್ಥಿಗೆ ಅತಿ ಹೆಚ್ಚು ಪೋಸ್ಟ್ ಇರತ್ತೆ, 1534. EWS ಅವರಿಗೆ 271. ಟೋಟಲ್ ಆಗಿ 3003. ಅದರಲ್ಲಿ ESM ದವರು, ಎಕ್ಸ್ ಸರ್ವಿಸ್ ಮ್ಯಾನ್ ದವರಿಗೆ 101. ಇವೇನು OH, HH, VH ಈ ರೀತಿಯಾಗಿ ಇರ್ತಾರಲ್ಲ ಅಂಗವಿಕಲದವರು, ಅವ್ರು ಕೂಡ ಪೋಸ್ಟ್ ಇದೆ. ನೋಡಿ, ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಅದಕ್ಕೆ ತಕ್ಕಂತೆ ಏಜ್ ಲಿಮಿಟು. ಇವ್ರು ಏನು ಉರ್ಫಟ್ಟಿದಾರ ಅನ್ಸುತ್ತೆ ಈ ಒಂದು ಸರ್ಕಾರದವರು, ಸೆಂಟ್ರಲ್ SSC ಇಲಾಖೆದವರು ಬಹುಶಃ ಉರ್ಫಟ್ಟಿದಾರ ಅನ್ಸುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಮಾಹಿತಿ ಕೊಡ್ಬೇಕಲ್ಲ, ಅಂದ್ರೆ ಗೊತ್ತೇ ಆಗಲ್ಲ ನಿಮಗೆ. ನೋಟಿಸ್ ತಕ್ಷಣ ಓಪನ್ ಮಾಡಿದ ತಕ್ಷಣ ಪೂರ್ತಿ ಎಲ್ಲ ಆ ಒಂದು ಇಲಾಖೆ ಬಗ್ಗೆ ಗೊಳ್ಳು ಪುರಾಣ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಗೊಳ್ಳು ಪುರಾಣ ನೋಟಿಸ್ ಬಗ್ಗೆ ಏನ್ ರಿಲೀಸ್ ಮಾಡ್ಬೇಕು ಅಷ್ಟು ರಿಲೀಸ್ ಮಾಡ್ಬೇಕು. ಅದನ್ನ ಬಿಟ್ಟು ಉಳ್ದಂಥದ್ದೆಲ್ಲ ಹಳೆಯದೆಲ್ಲ ಆ ಒಂದು ಇತಿಹಾಸ, ಈ ಒಂದು ಇತಿಹಾಸ ಇದರಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಅವರು. ನೋಡಿ, ಇವೆಲ್ಲ ಲಾಸ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ನೇ ಪೇಜು ನಿಮಗೆ ಹೇಳ್ತಾರೆ ಇಲ್ಲಿ ನೋಡಿ, 129 ಪೇಜ್ ಇರತ್ತೆ. ಇದು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವಿದ್ಯಾರ್ಹತೆ ಏನಾಗಿರ್ಬೇಕು, 18ರಿಂದ 30 ವರ್ಷ ಏಜ್ ಲಿಮಿಟು. 6ನೇ ಲೆವೆಲು, 1ನೇ ಲೆವೆಲು, 5ನೇ ಲೆವೆಲ್ ಈ ರೀತಿಯಾಗಿ ಹಂತಾಗಿ ಸ್ಯಾಲ್ರಿ ಇರತ್ತೆ. ಗ್ರಾಜುಯೇಟು, ಸೆಕೆಂಡ್ PUC, 10ನೇತೆ ಈ ಎಲ್ಲರಿಗೆ ಅವಕಾಶ ಇರತ್ತೆ. ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟು www.com ssc.gov.in ಗೆ ಭೇಟಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಹೇಳುವಂತ ಮಾಹಿತಿ. ಕರ್ನಾಟಕದಲ್ಲಿ ಪೋಸ್ಟ್ ಇದೆ. ಇಲ್ಲಿ ಏನೇನು ಪೋಸ್ಟ್ ಇದಾವೆ ಅದ್ರ ಬಗ್ಗೆ ಮಾಹಿತಿ ಇರತ್ತೆ. ಫೈರ್ ಆಪರೇಟರ್ ಈಗ ಬಂತ ನೋಡಿ, ಅರ್ಥ ಮಾಡ್ಕೊಳ್ಳಿ. ಅಗ್ನಿಶಾಮಕ ಆ ಎಲ್ಲ ಪೋಸ್ಟ್ ಕೂಡ ಇರತ್ತೆ.
ಅದರಲ್ಲಿ ಕೂಡ ನಾನು ಮುಖ್ಯವಾಗಿರುವಂತ ಮಾಹಿತಿ ಅಷ್ಟೇ ತಿಳಿಸ್ಕೊಟ್ಟೆ. ಡ್ರೈವರ್ ಅದಾವ ಅಂತ ಹೇಳಿ ಅವೆಲ್ಲ ಅಷ್ಟೇ ತಿಳಿಸ್ಕೊಟ್ಟೆ. ಬಟ್ ಇಲ್ಲಿ ನೋಡಿ, ಸ್ಟೋರ್ ಕೀಪರು, ಲ್ಯಾಬೊರೇಟರಿ ಅಸಿಸ್ಟೆಂಟು, ಫೈರ್ ಮ್ಯಾನ್ ಹುದ್ದೆಗಳು, ಸ್ಪೀಸ್ ಅಂದ್ರೆ ಅನುವಾದಕ ಹುದ್ದೆಗಳು, ಡ್ರೈವರ್ ಹುದ್ದೆಗಳು ಮತ್ತು ಫಾರ್ಮಸಿಸ್ಟ್, ಕ್ಲರ್ಕ್ ಹುದ್ದೆಗಳು, ಅದೇ ರೀತಿಯಾಗಿ ಅಸಿಸ್ಟೆಂಟು, ಸ್ಟಾಫ್ ಕಾರ್ ನರ್ಸು, ಅದರ ಅಸಿಸ್ಟೆಂಟ್ ಕೆಮಿಸ್ಟ್ರಿ, ಲ್ಯಾಬೊರೇಟರಿ ಅಟೆಂಡರು, ಜೂನಿಯರ್ ಟೆಕ್ನಿಕಲು ಅಸಿಸ್ಟೆಂಟು, ಲ್ಯಾಬೊರೇಟರಿ ಅಟೆಂಡರು, ಪಬ್ಲಿಷನ್, ಜೂನಿಯರ್ ಕೆಮಿಸ್ಟ್ರಿ, ಅಕೌಂಟೆಂಟು, ಇವೆಲ್ಲ ಪೋಸ್ಟ್ ಇದಾವೆ. ನಾನು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಡ್ರೈವರು ಮತ್ತು ಸೋನೋಗ್ರಾಫರ್ ಅಟ್ಟ ತಿಳಿಸ್ಕೊಟ್ಟಿದೆ, ಬಟ್ ಎಲ್ಲ ಪೋಸ್ಟ್ ಇದಾವೆ. ಇಲ್ಲಿ ನೋಡಿ, ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಹೇಳುವಂತ ಮಾಹಿತಿ. ಡ್ರೈವರ್ ಹುದ್ದೆಗಳು ಇವೆಲ್ಲ ಪೋಸ್ಟ್ ಇದಾವೆ ನೋಡಿ. ಮೆಕ್ಯಾನಿಕಲು, ಜೂನಿಯರ್ ಟೆಕ್ನಿಷಿಯನು, ಡೆಪ್ಯೂಟಿ ರೇಂಜರು, ಇನ್ಸ್ಟಿಟ್ಯೂಟು, ಟ್ರೈನಿಂಗ್ ವರ್ಕ್ಶಾಪು, MTS ಹುದ್ದೆ ಕೂಡ ಇದೆ ನೋಡಿ. ನಾನು ಸ್ಟಾರ್ಟಿಂಗ್ ನಲ್ಲಿ ಇದೆಲ್ಲ ಮಾಹಿತಿ ಹೇಳಬೇಕಾಗಿತ್ತು, ಬಟ್ ನೀವು ಸ್ಟಾರ್ಟಿಂಗ್ ನಲ್ಲಿ ಸೋನೋಗ್ರಾಫರ್ ಡ್ರೈವರ್ ಅಂದ್ರೆ ತುಂಬಾ ಜನ ನೋಡೋದಿಲ್ಲ, ಇದೆಲ್ಲ ಹೇಳಬೇಕಾಗಿತ್ತು. ಬಟ್ ನನಗೆ ಗೊತ್ತಿದ್ದಿಲ್ಲ, ಸ್ಟಾರ್ಟಿಂಗ್ ನಲ್ಲಿ ನೋಡಿದೆ ಬಟ್ ಸಿಗ್ಲಿಲ್ಲ. ಆದ ನಂತರ ನೋಡಿದಾಗ ಇಲ್ಲಿ ತೆಳಗಡೆ ಕೊಟ್ಟಿದ್ದಾರೆ. ಇವೆಲ್ಲ ಇದೆ ನೋಡಿ. ಸ್ಟಾಕ್ ಮ್ಯಾನು, ಜೂನಿಯರ್ ಅಸಿಸ್ಟೆಂಟು, ಲ್ಯಾಬೊರೇಟರಿ ಅಸಿಸ್ಟೆಂಟು, ಫೈರ್ ಮ್ಯಾನು, ರಿಸರ್ಚ್ ಅಸಿಸ್ಟೆಂಟು. ಇಲ್ಲಿ ನೋಡಿ, ಒಂದಾದ್ಮೇಲೆ ಒಂದು ಬರ್ತಿದ್ದಾವೆ ಹಾಗೆ. ನಿಮ್ಗೆ ಯಾವ್ದು ಬೇಕೋ ಅವೊಂದು ಪೋಸ್ಟ್ ಅನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಒಂದು ಪೋಸ್ಟ್ SSLC ಮೇಲೆ ಅಪ್ಲಿಕೇಶನ್ ಹಾಕಿ, ಇನ್ನೊಂದು ಪೋಸ್ಟ್ ಸೆಕೆಂಡ್ PUC ಮೇಲೆ ಅಪ್ಲಿಕೇಶನ್ ಹಾಕಿ, ಅದೇ ರೀತಿಯಾಗಿ ಇನ್ನೊಂದು ಪೋಸ್ಟ್ ಡಿಗ್ರಿ ಮೇಲೆ ಅಪ್ಲಿಕೇಶನ್. ಈ ರೀತಿ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಎಲ್ಲ ಅಪ್ಲಿಕೇಶನ್ ಬೇರೆ ಬೇರೆ ಇರಬೇಕು, ಒಂದೇ ಅಲ್ಲ, ಬೇರೆ ಬೇರೆ ಇದ್ದರೂ ಅಪ್ಲಿಕೇಶನ್ ಹಾಕಿ. ಬಟ್ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕಿದ್ರೆ ಒಂದೇ ರೀತಿಯಲ್ಲಿ ಇದ್ದಾದ್ರೂ ಕೂಡ ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕಿ. ಇದು ನಮಗೆ ಗೊತ್ತಾಯ್ತು. ಇದು ಯಾವುದೇ ರೀತಿಯಾಗೊಳ್ಳಲ್ಲ, ಅಧಿಕೃತವಾಗಿ ನೋಟಿಸ್ ಅಜೆ ತಿಳಿಸ್ಕೊಡ್ತಾ ಇರೋದು. ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ. ಇದು 18ರಿಂದ 30 ವರ್ಷದ ತನಕ ಇರಬೇಕು ವಯೋಮಿತಿ. ವಯೋಮಿತಿಯಲ್ಲಿ ಕೂಡ ಸಡಿಲಿಕ್ಕಿರತ್ತೆ 3ರಿಂದ 15 ವರ್ಷದ ತನಕ. ಅರ್ಜಿ ಶುಲ್ಕ ಸಾಮಾನ್ಯ OBC ದವರಿಗೆ ₹100 ಮಾತ್ರ ಇರತ್ತೆ. SC ST ಮಹಿಳಾ ಅಭ್ಯರ್ಥಿಗೆ ಶುಲ್ಕನೂ ಕೊಟ್ಟಿಲ್ಲ. ಆಯ್ಕೆ ಪ್ರಕ್ರಿಯೆಯಲ್ಲಿ ಬಂತು ನೋಡಿ, ಕೌಶಲ್ಯ ಪರೀಕ್ಷೆಗಳು, ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, CBT ಟೆಸ್ಟ್, ದಾಖಲೆಗಳ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ಸ್ ಪರಿಶೀಲನೆ, ವೈದ್ಯಕೀಯ ಪರೀಕ್ಷೆ. ಇಷ್ಟಾದ ಮೇಲೆ ನೇಮಕಾತಿ ಇರತ್ತೆ. SSC ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ. ಸಾಮಾನ್ಯ ಗುಪ್ತಚರ 25 ಪ್ರಶ್ನೆ, ಗುರುತುಗಳು 50 ಇರತ್ತೆ. ಅಂದ್ರೆ 100 ಪ್ರಶ್ನೆ ಇರ್ತವೆ, 200 ಅಂಕಗಳಿರತ್ತೆ. ಸಾಮಾನ್ಯ ಅರಿವು 25. ಪರಿಣಾತ್ಮಕ ಯೋಗ್ಯತೆ, ಆಂಗ್ಲ ಭಾಷೆ, ವಿಷಯಗಳು ನೋಡ್ಕೊಳ್ಳಿ. ಮೊದಲಿಗೆ ನಾ ಹೇಳುವಂತ ಮಾಹಿತಿ ನಿಮ್ಗೆ ಕನ್ಫ್ಯೂಸ್ ಅನ್ಸುತ್ತೆ, ಆದ ಕಾರಣ ಸಾಮಾನ್ಯ ಗುಪ್ತಚರ, ಸಾಮಾನ್ಯ ಅರಿವು, ಪರಿಣಾತ್ಮಕ ಯೋಗ್ಯತೆ, ಆಂಗ್ಲ ಭಾಷೆ, ಇಷ್ಟು ವಿಷಯ ಇರತ್ತೆ. ಇದನ್ನ ನೀವು ಬರೀಬೇಕು. 100 ಪ್ರಶ್ನೆ ಇರತ್ತೆ, 200 ಅಂಕ ಇರತ್ತೆ. ಸ್ಟಾರ್ಟ್ ಆಗಿದೆ ಈಗಾಗಲೇನು. ದಿನಾಂಕ ಬಗ್ಗೆ ನೋಡಿದ್ದೀರಾ. SSLC, ಸೆಕೆಂಡ್ PUC, ಡಿಗ್ರಿ ಏನೇ ಇದ್ದವರು ಅಪ್ಲೈ ಮಾಡಿ. ಈಗ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇಲ್ಲಿ ಸ್ಯಾಲ್ರಿ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಬಟ್ ಇನ್ನೂ ಮಾಹಿತಿ ನೋಡಿ, ಇನ್ನೂ ಹಂಗೆ ಹೋಗ್ತಾನೆ ಇದೆ. ಲೋವರ್ ಡಿವಿಷನ್ ಕ್ಲರ್ಕು, ಇಲ್ಲಿ ನೋಡಿ, ಕ್ಲರ್ಕು, ಲ್ಯಾಬೊರೇಟರಿ ಅಟೆಂಡೆಂಟು, ಲೋವರ್ ಡಿವಿಷನ್ ಕ್ಲರ್ಕು, ಎಷ್ಟು ಬೇಕಾದ್ರೂ ಪೋಸ್ಟ್ ಇದಾವೆ. ಯಾವ್ದು ಬೇಕು ಅದನ್ನ ನೋಡ್ಕೊಳ್ಳಿ. ನಿಮ್ಮ ಒಂದು ವಿದ್ಯಾರ್ಹತೆ. ಇದು ಪೋಸ್ಟ್ ನೋಡ್ತೀರಾ, ಆ ಒಂದು ಪೋಸ್ಟ್ ನೋಡಿದ ತಕ್ಷಣ ನಿಮ್ಮ ಒಂದು ಸರ್ಟಿಫಿಕೇಟ್ ಯಾವ್ದಿದೆ ಅದನ್ನ ಕಾಣಿಸುತ್ತೆ. ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ನಿಮ್ಮ ಸಂಬಳ ಎತ್ತರ ಮೇಲೆ ಸಿಗತ್ತೆ ಅದನ್ನ ಕೊಟ್ಟಿದ್ದಾರೆ, ಮತ್ತೆ ಯಾವೊಂದು ವಿದ್ಯಾರ್ಹತೆ ಆಗಿರ್ಬೇಕು ಅದನ್ನ ಕೊಟ್ಟಿದ್ದಾರೆ, ಮತ್ತೆ ಯಾರ್ಯಾರಿಗಿದೆ ಅದನ್ನ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಅಪ್ಲೈ ಮಾಡಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪ್ರತಿಯೊಂದು ಮಾಹಿತಿ ಇಲ್ಲೇ ತಿಳಿಸ್ಕೊಟ್ಟಿದ್ದಾರೆ. ಸುಮಾರು 20ರಿಂದ 25 ಪೇಜ್ ಈ ಒಂದು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಇದೆ. ಇಲ್ಲಿ ನೋಡಿ, ಈಗ 20 ಪೇಜ್ ಮುಗಿತು. ತೆಳಗಡೆ 30 ಪೇಜ್ ಮುಗಿತು. 29 ಪೇಜ್ ರಿಲೀಸ್ ಮಾಡಿದಾರಲ್ಲ, 100 ಬಂತು ನೋಡಿ. 29 ಪೇಜ್ ತೆಳಗಡೆ ಹೋಯ್ತು. ಈಗ ಹಂಗೆ ಪೋಸ್ಟ್ 98, 30, 32, 33, 34, 35 ಇವೆಲ್ಲ ಪೋಸ್ಟ್ ಏನೇ ಡೀಟೇಲ್ಸ್ ಆಗಿರತ್ತೆ. ಇಲ್ಲಿ ನೋಡಿ, ಕಾಫಿ ಹೋಲ್ಡರ್ ಇವೆಲ್ಲ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಆಗಿರತ್ತೆ. ಸುಮಾರು 40 ಪೇಜ್ ಅಷ್ಟು ಪೋಸ್ಟ್ ಬಗ್ಗೆ ಡೀಟೇಲ್ಸ್ ಇದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇರತ್ತೆ. ಟೆನ್ಷನ್ ತಗೋಬೇಡಿ, ಡೌನ್ಲೋಡ್ ಮಾಡ್ಕೊಳ್ಳಿ.